MND ಲಾ ಚಾನಲ್ಗೆ ಸ್ವಾಗತ. ನಾನು ದಿನೇಶ್ ಎಂ ಹೊಸಹಳ್ಳಿ, ನಿಮ್ಮ ವಕೀಲ. ಸ್ನೇಹಿತರೆ, PTCL ತಿದ್ದುಪಡಿ ವಿಧೇಯಕ 2023 ಈ ಒಂದು ವಿಧೇಯಕ ಜುಲೈ 21, 2023 ಜಾರಿಗೆ ಬರುವಂತೆ ಗೆಜೆಟ್ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಒಂದು ವಿಧೇಯಕ ಯಾರ ಮೇಲೆ ಪರಿಣಾಮವನ್ನು ಬೀರುತ್ತೆ, ಯಾರ ಮೇಲೆ ಪರಿಣಾಮವನ್ನು ಬೀರೋದಿಲ್ಲ ಎಂಬತಕ್ಕಂಥದ್ದು ಇವತ್ತಿನ ಒಂದು ಕಾನೂನಿನ ವಿಚಾರವಾಗಿರ್ತಕ್ಕಂಥದ್ದು. ಈ ಒಂದು ತಿದ್ದುಪಡಿ ವಿಧೇಯಕದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಸ್ನೇಹಿತರೆ, ನನ್ನ ಚಾನಲ್ ಆಗಿರ್ತಕ್ಕಂಥ MND ಚಾನಲ್ ಅನ್ನ ಇದುವರೆಗೂ ಯಾರಾದರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ತಿದ್ದುಪಡಿ ವಿಧೇಯಕದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ PTCL ಕಾಯ್ದೆಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಏನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಅಂತಂದ್ರೆ, ನೋಡಿ, ಸ್ವತಂತ್ರ ಪೂರ್ವದಿಂದಲೇ ಅಂದರೆ ಮೈಸೂರು ಅರಸರ ಆಳ್ವಿಕೆಯ ಕಾಲದಿಂದಲೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಜನರಿಗೆ ಕೆಲವೊಂದು ಷರತ್ತುಗಳ ಅನ್ವಯವಾಗಿ ಕೆಲವೊಂದು ಭೂಮಿಗಳನ್ನು ಮಂಜೂರು ಮಾಡತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇತ್ತು. ಈಗಲೂ ಸಹ ಅದು ನಡೀತಾ ಇದೆ. ಈ ಒಂದು ಪ್ರಕ್ರಿಯೆ ಸ್ವತಂತ್ರ ಪೂರ್ವದಿಂದ ಆರಂಭ ಆದ್ರೂ ಸಹ ಸ್ವತಂತ್ರದ ನಂತರವಾಗಿ ಏನಾಯಿತು, ಪರಿಸ್ಥಿತಿನಲ್ಲಿ ಸ್ವಲ್ಪ ಬದಲಾವಣೆಗಳಾಯಿತು. ಬಲಿಷ್ಠ ವ್ಯಕ್ತಿಗಳು, ಸಮಾಜದಲ್ಲಿದ್ದಂತಹ ಒಂದು ಬಲಿಷ್ಠ ವ್ಯಕ್ತಿಗಳು ಹಾಗೂ ಪ್ರಭಾವಿ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಈ ಒಂದು ಬಡ ಜನರಿಗೆ, ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗದವರ ಒಂದು ಬಡತನವನ್ನ ಮತ್ತೆ ಅಜ್ಞಾನವನ್ನ ದುರುಪಯೋಗ ಮಾಡಿಕೊಂಡು ಅವರಿಗೆ ಮಂಜೂರು ಮಾಡಿರ್ತಕ್ಕಂಥ ಭೂಮಿಗಳನ್ನ ಒತ್ತಾಯ ಪೂರ್ವಕವಾಗಿ ಹಣದ ಆಮಿಷವನ್ನು ಒಡ್ಡಿ ಅವರಿಂದ ಕಿತ್ಕೊಳ್ತಕ್ಕಂಥ ಕೆಲಸ ಕಾರ್ಯ ಆಯಿತು. ಆದರೆ ಸರ್ಕಾರಗಳು ಏನ್ ಮಾಡಿದ್ದು ಅಂತಂದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಭೂಮಿಯನ್ನು ಮಂಜೂರು ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಪರಭಾರೆ ನಿಷೇಧದ ಅವಧಿಯನ್ನು ಅವರು ಫಿಕ್ಸ್ ಮಾಡಿದ್ರು. 20 ವರ್ಷಗಳು ಪರಭಾರೆ ಅವಧಿ ಇದೆ. ಈ 20 ವರ್ಷಗಳ ಅವಧಿಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಸಹ ಮಾರಾಟ ಮಾಡಬಾರದು ಅಂತ ಒಂದು ಷರತ್ತುಗಳನ್ನು ಹಾಕಿದ್ರೂ ಸಹ ಆ ಷರತ್ತುಗಳನ್ನು ಕಡೆಗಣಿಸಿ ಸಮಾಜದಲ್ಲಿರ್ತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳು, ಪ್ರಭಾವಿ ವ್ಯಕ್ತಿಗಳು ಹಾಗೂ ಬಲಿಷ್ಠ ವ್ಯಕ್ತಿಗಳು ಈ ಒಂದು ಏನು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವ್ಯಕ್ತಿಗಳ ಅಜ್ಞಾನವನ್ನ, ಬಡತನವನ್ನ ದುರುಪಯೋಗ ಮಾಡಿಕೊಂಡು ಅವರಿಂದ ಪರಭಾರೆಯನ್ನು ಮಾಡಿಕೊಳ್ತಾ ಇದ್ರು, ಅಡಮಾನವನ್ನು ಇಡಿಸಿಕೊಳ್ತಾ ಇದ್ರು. ಅದೇ ರೀತಿಯಲ್ಲಿ ಒತ್ತಾಯ ಪೂರ್ವಕವಾಗಿ ಅವರ ಜಮೀನುಗಳನ್ನು ಕಿತ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದರು. ಈ ಒಂದು ಅಂಶ ಏನು, ಇಂತಹ ಒಂದು ಸಮಾಜದಲ್ಲಿ ಇಂತಹ ಒಂದು ಪರಿಶಿಷ್ಟ ಜಾತಿಯಾಗ ಪರಿಶಿಷ್ಟ ವರ್ಗದವರಿಗೆ ಆದಂತಹ ಒಂದು ಅನ್ಯಾಯವನ್ನು ತಪ್ಪಿಸೋದಿಕ್ಕೆ, ಅವರನ್ನ ಬಲಿಪಶುಗಳಾಗದಂತೆ ತಡಿತಕ್ಕಂಥ ಒಂದು ಉದ್ದೇಶದಿಂದ ಸರ್ಕಾರ ಏನ್ ಮಾಡ್ತು ಅಂದ್ರೆ, 1/1979 ಈ ಒಂದು ದಿನಾಂಕದಂದು ಜಾರಿಗೆ ಬರುವಂತೆ PTCL ಕಾಯ್ದೆಯನ್ನು ಜಾರಿಗೆ ತಂತು. ಆದ್ರೆ ಈ PTCL ಕಾಯ್ದೆ ಏನನ್ನ ಒಳಗೊಂಡಿತ್ತು ಅಂತಂದ್ರೆ, ಈ SC/ST ವರ್ಗದವರಿಗೆ ಮಂಜೂರು ಮಾಡಲಾಗಿರ್ತಕ್ಕಂಥ ಭೂಮಿಯನ್ನ ರಕ್ಷಣೆ ಮಾಡಬೇಕು, ಅವರಲ್ಲೇ ಉಳಿಸಬೇಕು. ಅದು ಯಾವುದೇ ಕಾರಣಕ್ಕೂ ಸಹ ಪ್ರಭಾವಿಗಳ ಅಥವಾ ಸಮಾಜದಲ್ಲಿರ್ತಕ್ಕಂತಹ ಒಂದು ಈ ಪಟ್ಟಭದ್ರ ಹಿತಾಸಕ್ತಿಗಳು ಅಥವಾ ಬಲಿಷ್ಠ ವ್ಯಕ್ತಿಗಳಿಗೆ ಸೇರಬಾರದು ಎಂಬತಕ್ಕಂಥ ಉದ್ದೇಶವನ್ನು ಹೊಂದಿ ಈ PTCL ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಈ PTCL ಕಾಯ್ದೆಯಲ್ಲಿದ್ದಂಥ ಮುಖ್ಯವಾಗಿರ್ತಕ್ಕಂಥ 2 ಅಂಶಗಳನ್ನು ಒಳಗೊಂಡಿತ್ತು. ಅದು ಏನಪ್ಪಾ ಅಂತಂದ್ರೆ, ಒಂದು PTCL ಕಾಯ್ದೆಯಲ್ಲಿರ್ತಕ್ಕ ಮೊದಲನೆಯ ಮುಖ್ಯ ಅಂಶ ಏನು ಅಂತಂದ್ರೆ, 1/1/79 ನಂತರ ಯಾರೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ ಮಂಜೂರಾಗಿರ್ತಕ್ಕಂಥ ಭೂಮಿಯನ್ನ ಬೇರೆಯವರಿಗೆ ಮಾರಾಟ ಮಾಡಬೇಕು ಅಂದ್ರೆ ಸರ್ಕಾರದ ಪೂರ್ವಾನುಮತಿ ಅತಿ ಅವಶ್ಯಕ. ಅದೇ ರೀತಿ ಯಾರಾದರೂ ಸಹ ಕೊಂಡುಕೊಳ್ಬೇಕು ಅಂದ್ರೂ ಸಹ ಸರ್ಕಾರದ ಪೂರ್ವಾನುಮತಿಯನ್ನು ಪಡ್ಕೊಳ್ಬೇಕು ಎಂಬತಕ್ಕಂಥ ಅಂಶವನ್ನ PTCL ಕಾಯ್ದೆ ಒಳಗೊಂಡಿತ್ತು. ಇದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಅದೇ ರೀತಿಯಲ್ಲಿ ಇನ್ನೊಂದು ಅಂಶವನ್ನ ಇದೇ PTCL ಕಾಯ್ದೆ ಒಳಗೊಂಡಿತ್ತು. ಒಂದು ಪಕ್ಷ ಇದಕ್ಕಿಂತ ಮೊದಲು ಅಂದ್ರೆ 1/1979 ಮೊದಲು ಏನಾದರೂ ಸಹ ಅಕ್ರಮ ಪರಭಾರೆಗಳಾಗಿದ್ರೆ, ಅಕ್ರಮ ಪರಭಾರೆ ಅಂದ್ರೆ ನಿಮಗೆ ಗೊತ್ತಿರಬಹುದು, ನಿಷೇಧದ ಅವಧಿ ಇತ್ತು. ಪರಭಾರೆ ನಿಷೇಧದ ಅವಧಿ ಇದ್ದಂತ ಒಂದು ಸಂದರ್ಭದಲ್ಲಿ ಆಗಿನ ಸಹ ನೀವು ಊಹೆಯನ್ನ ಮಾಡ್ಕೊಳ್ಳಿ, 1955ರಲ್ಲಿ ಒಬ್ಬ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಒಂದು ಜಮೀನು ಮಂಜೂರಾಗುತ್ತೆ. ಪರಭಾರೆ ನಿಷೇಧದ ಅವಧಿ 20 ವರ್ಷಗಳಿರುತ್ತೆ. ಅಂದರೆ 1975ರವರೆಗೂ ಅವನು ಸಹ ಮಾರಾಟ ಮಾಡೋ ಹಾಗಿಲ್ಲ. ಆದರೆ ಆ ಒಂದು ಜಮೀನು 1970ರಲ್ಲೇ ಯಾರೋ ಒಬ್ಬ ಸಮಾಜದ ಬಲಿಷ್ಠ ವ್ಯಕ್ತಿ, ಪ್ರಭಾವ ವ್ಯಕ್ತಿ, ಪಟ್ಟಭದ್ರ ಹಿತಾಸಕ್ತಿ ಏನ್ ಮಾಡಿದ್ದಾನೆ ಅಂತಂದ್ರೆ, ಆ ಜಮೀನನ್ನು ಅವನಿಂದ ಒತ್ತಾಯ ಪೂರ್ವಕವಾಗಿ ಅಕ್ರಮವಾಗಿ ಕಿತ್ಕೊಂಡಿದ್ದಾನೆ. ಅಂಥ ಒಂದು ಜಮೀನನ್ನ, ಅಂಥ ಒಂದು ಅಕ್ರಮ ಪರಭಾರೆಯನ್ನು ಪ್ರಶ್ನೆ ಮಾಡಿ ಸಕ್ರಮ ಪ್ರಾಧಿಕಾರದ ಮುಂದೆ ಅರ್ಜಿಯನ್ನು ಸಲ್ಲಿಸಿ ಆ ಒಂದು ಜಮೀನನ್ನ ಪುನರ್ವಶ ಮಾಡಿಕೊಳ್ಳೋದಿಕ್ಕೆ ಈ ಕಾನೂನು ಅವಕಾಶ ಮಾಡಿಕೊಡ್ತೀವಿ. ಸ್ನೇಹಿತರೆ, ಈ ಕಾನೂನಿನ ಮುಖ್ಯವಾಗಿರ್ತಕ್ಕಂಥ 2 ಅಂಶಗಳನ್ನು ಗಮನಿಸಿದ್ದೀರಾ.
ಒಂದನೇದಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಈಗಾಗಲೇ ಸಹ ಏನು 1/1/1979 ಈ ಒಂದು PTCL ಕಾಯ್ದೆ ಜಾರಿಗೆ ಬಂದಿದೆ. ಆ ದಿನದ ಮುಂದೆ ಯಾವುದೇ ಪರಬಾರೆ ನಡಿಬೇಕು ಅಂದ್ರೆ, ಯಾವುದೇ ಪರಬಾರೆ ಅಂದ್ರೆ ಸರ್ಕಾರದಿಂದ SC/ST ವರ್ಗದವರಿಗೆ ಮಂಜೂರಾಗಿರ್ತಕ್ಕಂಥ ಭೂಮಿಯ ಪರಬಾರೆ ನಡಿಬೇಕು ಅಂತಂದ್ರೆ ಸರ್ಕಾರದ ಪೂರ್ವಾನುಮತಿ ಅವಶ್ಯಕ. ಒಂದು ಪಕ್ಷ ಇದಕ್ಕಿಂತ ಮೊದಲೇ 1/1/79 ಮೊದಲೇ ಅಕ್ರಮ ಪರಬಾರೆಗಳೇನಾದ್ರು ಸಹ ನಡೆದಿದ್ರೆ ಆ ಅಕ್ರಮ ಪರಬಾರೆಯನ್ನು ಹಸಿಂದುಗೊಳಿಸೋದಿಕ್ಕೆ ಅರ್ಜಿಯನ್ನು ಸಲ್ಲಿಸೋದಿಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮೂಲ ಮಂಜೂರಿದಾರ ಅಥವಾ ಅವನ ವಾರಸುದಾರರಿಗೆ ಅವಕಾಶವನ್ನು ಮಾಡಿಕೊಳ್ಳಾಯಿತು. ಈ ಒಂದು ಕಾಯ್ದೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗದವರ ಹಿತಾಸಕ್ತಿಯನ್ನು ಕಾಪಾಡೋದಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಸಹ ಈ ಕಾಯ್ದೆಯ ಮೂಲಕ ಮಾಡಲಾಯಿತು. ಆದರೆ ಒಂದು ಅಂಶವನ್ನು ನೀವು ಪರಿಗಣಿಸಬೇಕು. ಏನಪ್ಪಾ ಅಂದ್ರೆ, ಈ ಒಂದು ಕಾಯ್ದೆಯಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ದೋಷ ಇತ್ತು. ಯಾವ ದೋಷಪ್ಪ ಅಂತಂದ್ರೆ, ಅಕ್ರಮ ಪರಬಾರೆಯನ್ನ ಪ್ರಶ್ನೆ ಮಾಡಿ ಸಕ್ಷಮ ಪ್ರಾಧಿಕಾರದ ಮುಂದೆ ಅರ್ಜಿ ಸಲ್ಲಿಸಲು ಕಾಲ ಪರಿಮಿತಿಯನ್ನ ನಿಗದಿ ಮಾಡಿರಲಿಲ್ಲ ಈ ಒಂದು ಕಾಯ್ದೆ. ಎಷ್ಟು ವರ್ಷಗಳ ನಂತರವಾಗಿ ಈ ಅಕ್ರಮ ಪರಬಾರೆಯನ್ನು ಪ್ರಶ್ನೆ ಮಾಡೋದಿಕ್ಕೆ ಆ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವ್ಯಕ್ತಿಗಳಿಗೆ ಒಂದು ಕಾನೂನಲ್ಲಿ ಅವಕಾಶ ಇದೆ ಎಂಬತಕ್ಕಂಥದನ್ನ ಸ್ಪಷ್ಟನೆಯನ್ನ ಕೊಟ್ಟಿರಲಿಲ್ಲ, ಕಾಲ ಪರಿಮಿತಿಯನ್ನು ನಿಗದಿ ಮಾಡಿರಲಿಲ್ಲ. ಅಂದ್ರೆ ಉದಾಹರಣೆಗೆ ಹೇಳೋದಾದ್ರೆ, ಅಕ್ರಮವಾಗಿರ್ತಕ್ಕಂಥ ಮಾರಾಟ ನಡೆದಿದೆ 1970ರಲ್ಲಿ. ಈ ಅಕ್ರಮ ಮಾರಾಟವನ್ನು ಪ್ರಶ್ನೆ ಮಾಡಿ ಸಕ್ಷಮ ಪ್ರಾಧಿಕಾರದ ಮುಂದೆ ಅರ್ಜಿ ಸಲ್ಲಿಸಲು ಎಷ್ಟು ವರ್ಷಗಳ ಅವಕಾಶ ಇದೆ? ಅಕ್ರಮ ಪರಬಾರೆ ನಡೆದು 5 ವರ್ಷಗಳ ತನಕ ಇದೆಯೋ, 10 ವರ್ಷಗಳ ತನಕ ಇದೆಯೋ, 15 ವರ್ಷಗಳ ತನಕ ಇದೆಯೋ, 20, 25 ಏನೋ ಈ ಒಂದು ಕಾಯ್ದೆ ಮಾಡಿತ್ತು. ಆ ಒಂದು ಅಂಶವನ್ನ ಸ್ಪಷ್ಟಪಡಿಸಿರಲಿಲ್ಲ. ಈ ಒಂದು ಕಾಯ್ದೆಯಲ್ಲಿರ್ತಕ್ಕಂಥ ಈ ಒಂದು ಪ್ರಮುಖ ದೋಷವನ್ನ ನಿವಾರಣೆ ಮಾಡಬೇಕು ಎಂಬತಕ್ಕಂಥ ಉದ್ದೇಶವನ್ನು ಆಗಿನ ಸರ್ಕಾರಗಳು ಹೊಂದಿದ್ದು. ಆ ಒಂದು ಸಂದರ್ಭದಲ್ಲಿ ಏನಪ್ಪಾ ಆಯ್ತು ಅಂತಂದ್ರೆ, ಹೈಕೋರ್ಟ್ಗಳು ಹಾಗೂ ಸುಪ್ರೀಂ ಕೋರ್ಟ್ಗಳು ಈ ಒಂದು ಪ್ರಕರಣಗಳನ್ನ, ಇಂತಹ ಒಂದು ಪ್ರಕರಣಗಳನ್ನ 25 ವರ್ಷ ಅಕ್ರಮ ಪರಬಾರೆ ನಡೆದು 25 ವರ್ಷಗಳ ನಂತರ ಅರ್ಜಿಯನ್ನ ಸಲ್ಲಿಸಿದಂತಹ ಒಂದು ಪ್ರಕರಣಗಳನ್ನ ಇನ್ನಾರ್ಡಿನೇಟ್ ಡಿಲೇ, ಅದೇ ರೀತಿಯಲ್ಲಿ ಇನ್ನಾರ್ಡಿನೇಟ್ ಡಿಲೇ ಆಗಿದೆ. ಬಹಳಷ್ಟು ನೀವು ಡಿಲೇ ಮಾಡಿಕೊಂಡು ಕೋರ್ಟಿಗೆ ಬಂದಿದ್ದಾರೆ. 25 ವರ್ಷಗಳಾಗಿದೆ ಅಕ್ರಮ ಒಂದು ಮಾರಾಟ ನಡೆದು. ಅಲ್ಲಿಂದ ಇಲ್ಲಿ ತನಕ ಏನ್ ಮಾಡ್ಕೊಂಡಿದ್ರಿ? ರೀಸನಬಲ್ ಟೈಮ್ ನಲ್ಲಿ ನೀವು ಯಾಕೆ ಕೋರ್ಟಿಗೆ ಬರಲಿಲ್ಲ ಎಂಬತಕ್ಕಂಥ ಕಾರಣವನ್ನು ಮುಂದೊಡ್ಡಿ 2017ರಲ್ಲಿ ಒಂದು ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳಲ್ಲಿ ಖರೀದಿದಾರರ ಪರವಾಗಿ ಪ್ರಕರಣಗಳು ಇತ್ಯರ್ಥವಾದವು. ಮೂಲ ಮಂಜೂರಿದಾರರ ಪರವಾಗಿ ಆಗಲಿಲ್ಲ, ಅವರ ವಾರಸುದಾರರ ಪರವಾಗಿ ಆಗಲಿಲ್ಲ. ಯಾರು ಖರೀದಿ ಮಾಡಿದ್ರು ಅವರ ಪರವಾಗಿ ಈ ಒಂದು ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಏನ್ ಮಾಡ್ತು ಅಂತಂದ್ರೆ ಇಂತಹ ಪ್ರಕರಣಗಳನ್ನ ಇತ್ಯರ್ಥ ಮಾಡಿತು. ಇದರಿಂದ ಬಹಳಷ್ಟು ನೊಂದಿರ್ತಕ್ಕಂಥಂದ್ರೆ ಇದು ಕಾಯ್ದೆಯ ಉದ್ದೇಶವನ್ನು ವಿಫಲಗೊಳಿಸ್ತು. ಕಾಯ್ದೆಯನ್ನ ಜಾರಿ ಮಾಡಿರ್ತಕ್ಕಂಥ ಉದ್ದೇಶವೇ ಮುಖ್ಯವಾಗಿ ಏನಾಗಿತ್ತು ಅಂದ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜಮೀನನ್ನ ಅವರಲ್ಲೇ ಉಳಿಸಬೇಕು. ಅದು ಯಾವುದೇ ಕಾರಣಕ್ಕೂ ಬಲಿಷ್ಠ ವರ್ಗದವರ ಪಾಲಾಗಬಾರದು, ಪ್ರಭಾವಿಗಳ ಪಾಲಾಗಬಾರದು, ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಸೇರ್ಕೊಡಬಾರದು ಅನ್ನತಕ್ಕಂಥದ್ದಾಗಿತ್ತು. ಆದ್ರೆ ಆ ಒಂದು ಇನ್ನಾರ್ಡಿನೇಟ್ ಡಿಲೇಯನ್ನ ಕಾರಣವಾಗಿ ಇಟ್ಟುಕೊಂಡು ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ಗಳು ಈ ಒಂದು ಖರೀದಿದಾರರ ಪರವಾಗಿ ಯಾವಾಗ ಇತ್ಯರ್ಥ ಆಯಿತು ಪ್ರಕರಣಗಳು, ಆಗ ಬಹಳಷ್ಟು ನೊಂದಾಯಿದ್ರು. ಬಲಿಪಶುಗಳಾದ್ರು SC/ST ವರ್ಗದ ಜನ. ST/ST ವರ್ಗದವರು ತಮ್ಮ ಸಂಘ ಸಂಸ್ಥೆಗಳ ಮೂಲಕವಾಗಿ ಹೋರಾಟವನ್ನು ನಡೆಸಿದರು. ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಈ ಒಂದು ಅಂಶವನ್ನು ಪರಿಗಣಿಸಿ SC/ST ವರ್ಗದವರಿಗೆ ಆಗ್ತಿರ್ತಕ್ಕಂಥ ಶೋಷಣೆಯನ್ನು ತಪ್ಪಿಸಬೇಕು, ಅವರ ಜಮೀನನ್ನು ಅವರಲ್ಲಿ ಇರುವಂತೆ ಕಾಪಾಡಬೇಕು ಎಂಬತಕ್ಕಂಥ ಉದ್ದೇಶದಿಂದ ಈ ಒಂದು ಕಾಂಗ್ರೆಸ್ ಗವರ್ಮೆಂಟ್, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಗವರ್ಮೆಂಟ್ ಜುಲೈ 21, 2023ರಂದು ಈ ಒಂದು ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿ ಆ ಒಂದು ತಿದ್ದುಪಡಿ ವಿಧೇಯಕ ಅಂದಿನಿಂದಲೇ ಜಾರಿಗೆ ಬರುವಂತೆ ಜುಲೈ 21, 2023ರಂದು ಗೆಜೆಟ್ ನೋಟಿಫಿಕೇಶನ್ ಅನ್ನು ಹೊರಡಿಸಲಾಯಿತು. ಇಲ್ಲಿಗೆ ಈ ಕಾನೂನಿನ ಅಂಶ ನಿಮಗೆಲ್ಲರಿಗೂ ಸಹ ತಿಳ್ಕೊಂಡಿದ್ದೀರಾ ಅಂತೇಳಿ ನಾನು ತಿಳ್ಕೊಳ್ತೇನೆ. ಹಾಗಾದ್ರೆ ಈ ಒಂದು ತಿದ್ದುಪಡಿ ವಿಧೇಯಕ ಯಾವ ಅಂಶಗಳನ್ನು ಬದಲಾವಣೆ ಮಾಡಿದೆ ಎಂಬತಕ್ಕಂಥದ್ದನ್ನು ಈಗ ತಿಳ್ಕೊಳ್ಬೇಕು. ನೋಡಿ, PTCL ಕಾಯ್ದೆಯ 5ನೇ ಪ್ರಕರಣದ 1ನೇ ಉಪ ಪ್ರಕರಣದ ಬಿ ಖಂಡದ ನಂತರ ಸಿ ಹಾಗೂ ಡಿ ಖಂಡಗಳನ್ನ ಆ ಒಂದು ತಿದ್ದುಪಡಿ ವಿಧೇಯಕ ಸೇರಿಸಿತು. ಈಗ ಅರ್ಥ ಮಾಡ್ಕೊಳ್ಳಿ, ಈ ಒಂದು ತಿದ್ದುಪಡಿ ವಿಧೇಯಕ ಹೆಚ್ಚಿನ ಬದಲಾವಣೆಯನ್ನೇನೂ ಸಹ ಮಾಡಿಲ್ಲ. ಕಾನೂನು ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಇದೆ, ಸ್ಪಷ್ಟನೆಯನ್ನ ಕೊಟ್ಟಿದೆ ಅಷ್ಟೇ. ಸ್ಪಷ್ಟನೆಯನ್ನ ಕೊಡೋದಿಕ್ಕೋಸ್ಕರವಾಗಿ, ಕಾಲ ಪರಿಮಿತಿಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಡೋದಿಕ್ಕೋಸ್ಕರವಾಗಿ 5ನೇ ಪ್ರಕರಣದ 1ನೇ ಉಪ ಪ್ರಕರಣದ ಬಿ ಖಂಡದ ನಂತರ ಸಿ ಹಾಗೂ ಡಿ ಖಂಡಗಳನ್ನ ಸೇರಿಸಲಾಯಿತು. ಹಾಗಿದ್ರೆ ಸಿ ಖಂಡ ಏನನ್ನ ಹೇಳುತ್ತೆ? ಸಿ ಖಂಡ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಇಂತಹ ಅಕ್ರಮ ಪರಬಾರೆಗಳನ್ನ ಪ್ರಶ್ನೆ ಮಾಡಿ ಸಕ್ರಮ ಪ್ರಾಧಿಕಾರದ ಮುಂದೆ ಅರ್ಜಿಯನ್ನು ಸಲ್ಲಿಸಲು
ಅಥವಾ ಸಕ್ಷಮ ಪ್ರಾಧಿಕಾರಿಯು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಲು ಯಾವುದೇ ಕಾಲ ಪರಿಮಿತಿ ಇಲ್ಲ. ಉದಾಹರಣೆಗೆ ಹೇಳೋದಾದ್ರೆ 1970ರಲ್ಲಿ ಒಂದು ಅಕ್ರಮ ಪರಭಾರೆ ನಡೆದಿದೆ ಅಂದ್ರೆ ಇವತ್ತು ನಾವು ಅರ್ಜಿಯನ್ನು ಸಲ್ಲಿಸಬಹುದು. 53 ವರ್ಷಗಳ ನಂತರ ಅರ್ಜಿಯನ್ನು ಸಲ್ಲಿಸಬಹುದು. ಇದನ್ನ ಯಾವುದೇ ಒಂದು ನ್ಯಾಯಾಲಯ ಪ್ರಶ್ನೆ ಮಾಡೋ ಹಾಗಿಲ್ಲ. ಇದನ್ನ ಡಿಲೇ ಅಂತ ಹೇಳಿ ಕನ್ಸಿಡರ್ ಮಾಡೋದಿಲ್ಲ. ಇನ್ನಾರ್ಡಿನೇಟ್ ಡಿಲೇ ಆಗಿದೆ ಅಂತ ಹೇಳಿ ಹೇಳೋ ಹಾಗಿಲ್ಲ. SC ST ವರ್ಗದವರ ಹಿತಾಸಕ್ತಿಗಳನ್ನ ಕಾಪಾಡತಕ್ಕಂಥದ್ದೇ, ಅವರ ಜಮೀನು ಅವರಲ್ಲಿ ಉಳಿಸಬೇಕೆಂಬತಕ್ಕಂಥ ಉದ್ದೇಶವನ್ನು ಹೊಂದಿರತಕ್ಕಂಥದ್ದೇ ಈ ತಿದ್ದುಪಡಿ ಕಾಯ್ದೆಯ ಉದ್ದೇಶ ಆಗಿತ್ತು. ಆದ್ರಿಂದ ಕಾಲ ಪರಿಮಿತಿಯನ್ನು ತೆಗೆದುಕೊಳ್ಳಲಾಯಿತು. ಸ್ನೇಹಿತರೆ, ನಿಮಗೆ ಈಗ ಅರ್ಥ ಆಗಿರಬೇಕು, ಈ ಒಂದು ತಿದ್ದುಪಡಿ ವಿಧೇಯಕ ಎರಡು ಉಪಖಂಡಗಳನ್ನು ಸೇರಿಸಿರ್ತಕ್ಕಂಥದ್ದು. ಅದರಲ್ಲಿ C ಉಪಖಂಡದ ಬಗ್ಗೆ ಹೇಳಿದೆ, ಕಾಲ ಪರಿಮಿತಿಯನ್ನು ತೆಗೆದುಹಾಕಲಾಗಿದೆ. ಯಾವಾಗ ಬೇಕಾದರೂ ಎಷ್ಟು ವರ್ಷಗಳಾಗಿದ್ರೂ ಸಹ ಅಕ್ರಮ ಪರಭಾರೆ ನಡೆದು ಸಕ್ಷಮ ಪ್ರಾಧಿಕಾರದ ಮುಂದೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಪುನರ್ವಶವನ್ನ ಮಾಡ್ಕೊಳ್ಳೋದಕ್ಕೆ. ಅವರು ತಮ್ಮ ಭೂಮಿಯನ್ನ ಏನು ನಿಮ್ಮ ಹತ್ರ ಕಿತ್ಕೊಂಡಿದ್ದಾರೆ ಅಥವಾ ನಿಮ್ಮಿಂದ ಮಾರಾಟ ಮಾಡ್ಕೊಂಡಿದ್ದಾರೆ, ಹಡವಿಟ್ಕೊಂಡಿದ್ದಾರೆ, ಅಂತಹ ಭೂಮಿಯನ್ನು ನೀವು ಮರಳಿ ಪಡೆಯೋದಿಕ್ಕೆ ಕಾಲ ಪರಿಮಿತಿಯನ್ನು ತೆಗೆದುಹಾಕಲಾಯಿತು. ಅದೇ ರೀತಿಯಲ್ಲಿ ಡಿ ಖಂಡ ಏನ್ ಹೇಳುತ್ತೆ? ಡಿ ಖಂಡ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಇತ್ಯರ್ಥವಾಗದೆ ಉಳಿದಿರ್ತಕ್ಕಂಥ ಪ್ರಕರಣಗಳಿಗೆ ಮಾತ್ರ ಈ ಒಂದು ತಿದ್ದುಪಡಿ ವಿಧೇಯಕ ಅನ್ವಯ ಆಗುತ್ತೆ. ಈಗಾಗಲೇ ನ್ಯಾಯಾಲಯಗಳಲ್ಲಿ, ಅದು ಉಚ್ಚ ನ್ಯಾಯಾಲಯದಲ್ಲಾಗಿರಬಹುದು, ಸರ್ವೋಚ್ಚ ನ್ಯಾಯಾಲಯದಲ್ಲಾಗಿರಬಹುದು, AC ಮುಂದೆ ಆಗಿರಬಹುದು, DC ಕೋರ್ಟಿನ ಮುಂದೆ ಆಗಿರಬಹುದು, ಇತ್ಯರ್ಥವಾಗದೆ ಬಾಕಿ ಉಳಿದಿರ್ತಕ್ಕಂಥ ಪ್ರಕರಣಗಳಿಗೆ ಮಾತ್ರ ಈ ಒಂದು ತಿದ್ದುಪಡಿ ವಿಧೇಯಕ ಅನ್ವಯ ಆಗುತ್ತೆ. ಆದ್ರೆ ಈಗಾಗಲೇ ಸಹ ಇತ್ಯರ್ಥವಾಗಿರ್ತಕ್ಕಂಥ ಪ್ರಕರಣಗಳಿಗೆ ಈ ಒಂದು ತಿದ್ದುಪಡಿ ವಿಧೇಯಕವನ್ನು ಅನ್ವಯ ಮಾಡೋದಕ್ಕೆ ಆಗೋದಿಲ್ಲ. ಒಂದ ಮೇಲೆ ಗೊತ್ತಾಯ್ತು, ನಿಮ್ಮ ಮೇಲೆ ಯಾರಾದರೂ ಅಥವಾ ಅವರ ಮೇಲೆ ನೀವೇನಾದ್ರೂ ಸಹ ಯಾವುದಾದ್ರೂ ಸಹ ಮೊಕದ್ದಮೆಯನ್ನು ದಾಖಲು ಮಾಡಿ ಅದು ಹೈಕೋರ್ಟ್ ಅಲ್ಲೋ, ಸುಪ್ರೀಂ ಕೋರ್ಟ್ ಅಲ್ಲೋ, AC ಕೋರ್ಟ್ ಅಲ್ಲೋ, DC ಕೋರ್ಟ್ ಅಲ್ಲೋ ಇನ್ನು ಜೀವಂತವಾಗಿರಬೇಕು, ಪ್ರಕರಣ ಇತ್ಯರ್ಥವಾಗಿರಬಾರದು. ಅಂತಹ ಸಂದರ್ಭದಲ್ಲಿ ಮಾತ್ರ ಈ ತಿದ್ದುಪಡಿ ವಿಧೇಯಕ ಅನ್ವಯ ಆಗುತ್ತೆ. ಒಂದು ಪಕ್ಷ ಇತ್ಯರ್ಥ ಆಗಿದ್ರೆ ಈ ಒಂದು ಪ್ರಕರಣವನ್ನು ಅನ್ವಯಿಸೋದಕ್ಕೆ ಸಾಧ್ಯ ಇಲ್ಲ ಎಂಬತಕ್ಕಂಥ ಒಂದು ತಿದ್ದುಪಡಿ ವಿಧೇಯಕದಲ್ಲಿ ಈ ಅಂಶವನ್ನು ಸೇರಿಸಲಾಗಿದೆ. ಸ್ನೇಹಿತರೆ, ಈಗ ನಿಮಗೆ ತಿಳಿದು ಬಂದಿದೆ ಚೆನ್ನಾಗಿ. ಅಂದ್ರೆ ಈ ಒಂದು ತಿದ್ದುಪಡಿ ವಿಧೇಯಕ ಏನೂ ಬದಲಾವಣೆಗಳನ್ನ ಮಾಡಿಲ್ಲ. 1979ರಂದು ಏನು ಜಾರಿಗೆ ಬಂತು PTCL ಕಾಯ್ದೆ, ಅದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ. ಆದರೆ ಸ್ಪಷ್ಟನೆಯನ್ನು ಕೊಡಲಾಗಿದೆ ಅಷ್ಟೇ. ಆ ಒಂದು ಕಾಯ್ದೆಯ ಉದ್ದೇಶವೂ ಅದೇ ಆಗಿತ್ತು. ಕಾಲ ಪರಿಮಿತಿ ಇರಬಾರದು ಎಂಬತಕ್ಕಂಥದ್ದೇ ಆ ಒಂದು ಕಾಯ್ದೆಯ ಉದ್ದೇಶವಾಗಿತ್ತು. PTCL ಕಾಯ್ದೆ ಆ ಉದ್ದೇಶಕ್ಕೋಸ್ಕರವಾಗಿ C ಮತ್ತೆ D ಖಂಡಗಳನ್ನು ಸೇರಿಸಲಾಗಿದೆ ಅಷ್ಟೇ. C ಖಂಡ ಹೇಳುತ್ತೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಲ ಪರಿಮಿತಿ ಇಲ್ಲ. ಯಾವಾಗ ಬೇಕಾದರೂ ಸಹ SC ST ವರ್ಗದವರು ಎಷ್ಟು ವರ್ಷಗಳಾಗಿದ್ರೂ ಸಹ ಸಕ್ಷಮ ಪ್ರಾಧಿಕಾರದ ಮುಂದೆ ಅರ್ಜಿ ಸಲ್ಲಿಸಬಹುದು. ಆದರೆ ಈ ಪ್ರಕರಣ ಅಂದ್ರೆ ಯಾವ ಪ್ರಕರಣಗಳಿಗೆ ಅನ್ವಯ ಆಗುತ್ತಿದ್ದು ಅಂತಂದ್ರೆ, ಜೀವಂತವಿರ್ತಕ್ಕಂಥ ಪ್ರಕರಣಗಳಿಗೆ. ಜೀವಂತವಿರ್ತಕ್ಕಂಥದ್ದು ಅಂತಂದ್ರೆ ಈ ನ್ಯಾಯಾಲಯಗಳಲ್ಲಿ ಬಾಕಿ ಇರ್ತಕ್ಕಂಥ ಪ್ರಕರಣಗಳಿಗೆ, ನ್ಯಾಯಾಲಯಗಳು ಇತ್ಯರ್ಥ ಮಾಡದೆ ಇನ್ನೂ ಸಹ ಇಟ್ಕೊಂಡಿರ್ತಕ್ಕಂಥ ಪ್ರಕರಣಗಳಿಗೆ ಇದು ಅನ್ವಯ ಆಗುತ್ತೆ ಎಂಬತಕ್ಕಂಥದ್ದನ್ನ ಈ ಒಂದು ತಿದ್ದುಪಡಿ ವಿಧೇಯಕ ಹೇಳುತ್ತೆ. ಸ್ನೇಹಿತರೆ, ಈಗ ನಿಮಗೆ ಗೊತ್ತಾಗಿದೆ ತಿದ್ದುಪಡಿ ವಿಧೇಯಕ ಏನನ್ನ ಹೇಳುತ್ತೆ ಎಂಬತಕ್ಕಂಥದ್ದು. ಏನನ್ನೂ ಹೇಳಿಲ್ಲ. ಇದು ಹೇಳಿರ್ತಕ್ಕಂಥದ್ದು ಕೇವಲ ಸ್ಪಷ್ಟನೆಯನ್ನು ಕೊಟ್ಟಿದೆ ಅಷ್ಟೇ. PTCL ಕಾಯ್ದೆಯಲ್ಲಿ ಬಿಟ್ಟು ಹೋಗಿದ್ದಂಥ ಒಂದು ಅಂಶವನ್ನು ಸೇರಿಸಲಾಗಿದೆ. ಇರ್ತಕ್ಕಂಥ ಯಾವ ಅಂಶದಲ್ಲೂ ಸಹ ಬದಲಾವಣೆ ಇಲ್ಲ. ಸ್ನೇಹಿತರೆ, ಹಾಗಾದ್ರೆ ಒಂದೆರಡು ನಿದರ್ಶನಗಳ ಮೂಲಕವಾಗಿ ಅಂದ್ರೆ ಈ ಕಾಯ್ದೆ ಯಾರಿಗೆ ಅನ್ವಯ ಆಗುತ್ತೆ, ಯಾರಿಗೆ ಅನ್ವಯ ಆಗೋದಿಲ್ಲ ಅನ್ನತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಕೆಲವು ನಿದರ್ಶನಗಳನ್ನ ಕೊಡ್ತಾ ಹೋಗ್ತೀನಿ. ಅದರಲ್ಲಿ ಒಂದೆರಡು ನಿದರ್ಶನಗಳ ಮೂಲಕವಾಗಿ. ಒಂದನೇ ನಿದರ್ಶನ ಇದೆ, 1955ರಲ್ಲಿ ಒಬ್ಬ SC ST ವ್ಯಕ್ತಿಗೆ ಸರ್ಕಾರ ಷರತ್ತುಗಳಿಗೆ ಒಳಪಟ್ಟು ಭೂಮಿಯನ್ನ ಮಂಜೂರು ಮಾಡಿದೆ. ಪರಭಾರೆ ನಿಷೇಧದ ಅವಧಿ 20 ವರ್ಷಗಳಿದೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, 1955ರಲ್ಲಿ ಅವನಿಗೆ ಸರ್ಕಾರ ಮಂಜೂರು ಮಾಡಿದ ಭೂಮಿಯನ್ನ, ಅದನ್ನ ಪರಭಾರೆ ಮಾಡುವ ನಿಷೇಧದ ಅವಧಿ 20 ವರ್ಷ. ಅಂದ್ರೆ 1975ರವರೆಗೂ ಸಹ ಅವನು ಮಾರಾಟವನ್ನ ಮಾಡೋ ಹಾಗಿಲ್ಲ. ಆದ್ರೆ 1970ರಲ್ಲಿ ಯಾರಾದ್ರೂ ಸಮಾಜದ ಒಬ್ಬ ಬಲಿಷ್ಠ ವ್ಯಕ್ತಿ, ಪ್ರಭಾವಿ ವ್ಯಕ್ತಿ ಆ ಜಮೀನನ್ನ ಕೊಂಡುಕೊಂಡಿದ್ರೆ ಅದು ಅಕ್ರಮ ಪರಭಾರೆ ಆಗುತ್ತೆ. ಆ ಅಕ್ರಮ ಪರಭಾರೆಯನ್ನು ಪ್ರಶ್ನಿಸಿ ಸಕ್ಷಮ ಪ್ರಾಧಿಕಾರದ ಮುಂದೆ ಮೂಲ ಮಂಜೂರಿದಾರನಾಗಬಹುದು ಅಥವಾ ಅವನ ಉತ್ತರಾಧಿಕಾರಿಗಳಾಗಬಹುದು ಯಾರಾದರೂ ಅರ್ಜಿಯನ್ನು ಸಲ್ಲಿಸಿ ಆ ಒಂದು ಅಕ್ರಮ ಪರಭಾರೆಯನ್ನ ವಿಫಲಗೊಳಿಸಿ, ರದ್ದುಗೊಳಿಸಿ ತಮ್ಮ ಭೂಮಿಯನ್ನ ಮತ್ತೆ ಪುನರ್ವಶವನ್ನ ಮಾಡಿಕೊಳ್ಳಬಹುದು. ಇದು ನಿಮಗೆ ಗೊತ್ತಾಯಿತು. ಈಗ ಎರಡನೇ ನಿದರ್ಶನಕ್ಕೆ ಹೋಗೋಣ. ಎರಡನೇ ನಿದರ್ಶನದಲ್ಲಿ 1955ರಲ್ಲಿ ಒಬ್ಬ SC ST ವ್ಯಕ್ತಿಗೆ ಒಂದು ಭೂಮಿ ಮಂಜೂರಾಗಿದೆ, ಷರತ್ತುಗಳಿಗೆ ಹೊರಪಟ್ಟು 20 ವರ್ಷಗಳ ಪರಭಾರೆ ಅವಧಿ ಇದೆ, ಪರಭಾರೆ ನಿಷೇಧದ ಅವಧಿ ಇದೆ. ಅಂದ್ರೆ ಅವನು 1975ರ ತನಕ ಅದು ಮಾರಾಟ ಮಾಡೋ ಹಾಗಿಲ್ಲ. ಇವನು ಮಾರಾಟ ಮಾಡಿರ್ತಕ್ಕಂಥದ್ದು 1980ರಲ್ಲಿ. ಪರಭಾರೆ ನಿಷೇಧದ ಅವಧಿ ಮುಗಿದಿದೆ. 55ರಲ್ಲಿ ಅವನಿಗೆ ಗ್ರಾಂಟ್ ಆಗಿತ್ತು, ಅದನ್ನು 75ರವರೆಗೆ ಮಾರಾಟ ಮಾಡೋ ಹಾಗಿರಲಿಲ್ಲ. ಆದ್ರೆ ಅವನು ಮಾರಾಟ ಮಾಡಿರ್ತಕ್ಕಂಥದ್ದು 1980ರಲ್ಲಿ.
ಇಂಥ ಸಂದರ್ಭದಲ್ಲೂ ಸಹ ಆ ಒಂದು ಪರಭಾರೆ ಅಸಿಂಧುವಾಗುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ 1/1/79 PTCL ಕಾಯ್ದೆ ಜಾರಿಗೆ ಬಂದಿದೆ. PTCL ಕಾಯ್ದೆ ಜಾರಿಗೆ ಬಂದ ನಂತರ ಏನಾಗ್ತಾ ಇದೆ ಅಂತಂದ್ರೆ ಯಾವುದೇ ಪರಭಾರೆ ನಡೆದರೂ ಅದಕ್ಕೆ ಸರ್ಕಾರದ ಪೂರ್ವಾನುಮತಿ ಬೇಕೇ ಬೇಕು. ಸರ್ಕಾರದ ಪೂರ್ವಾನುಮತಿ ಇಲ್ಲದೆ 1980ರಲ್ಲಿ ಒಬ್ಬ SC ST ವ್ಯಕ್ತಿ ಇನ್ನೊಬ್ಬ ಯಾವುದೋ ಸಮಾಜದ ಒಬ್ಬ ವ್ಯಕ್ತಿಗೆ ಮಾರಾಟ ಮಾಡಿದ್ದಾನೆ, ಆ ಪರಭಾರೆ ಅಸಿಂಧುವಾಗುತ್ತೆ. ಸಕ್ಷಮ ಪ್ರಾಧಿಕಾರದ ಮುಂದೆ ಅರ್ಜಿಯನ್ನು ಸಲ್ಲಿಸಿ ಆ ಒಂದು ಮಾರಾಟವನ್ನು ರದ್ದುಗೊಳಿಸಿ ಆ ಒಂದು ಜಮೀನನ್ನು ಪುನರ್ವಶ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ SC ST ವ್ಯಕ್ತಿಗಳಿಗೆ. ಒಂದು ಮೂರನೇ ನಿದರ್ಶನ ಇನ್ನೊಂದು ಏನಪ್ಪಾ ಅಂದ್ರೆ 1955ರಲ್ಲಿ ಒಬ್ಬ SC ST ವ್ಯಕ್ತಿಗೆ ಜಮೀನು ಮಂಜೂರಾಗಿದೆ. 20 ವರ್ಷಗಳ ಪರಭಾರೆ ನಿಷೇಧದ ಅವಧಿ ಇದೆ. 1975ರವರೆಗೂ ಅದನ್ನು ಮಾರಾಟ ಮಾಡೋದಿಲ್ಲ. ಆದರೆ ಆ SC ST ವ್ಯಕ್ತಿಗೆ ಏನಾಗುತ್ತಪ್ಪ ಅಂತಂದ್ರೆ 55ರಲ್ಲಿ ಅವನಿಗೆ ಮಂಜೂರಾಗಿದೆ, 60ರಲ್ಲಿ ಆ ವ್ಯಕ್ತಿ ಸತ್ತೋಗ್ತಾನೆ. ಮೂಲ ಮಂಜೂರಿದಾರ ಅವನ ವಾರಸುದಾರರು ಏನಿದ್ರು ಅವರು ಅದನ್ನು ವಿಭಾಗ ಮಾಡ್ಕೊಳ್ತಾನೆ. ಅವನ ಮಕ್ಕಳು ಆ ಒಂದು ಭೂಮಿಯನ್ನು ವಿಭಾಗ ಮಾಡ್ಕೊಳ್ತಾರೆ. ವಿಭಾಗ ಮಾಡಿಕೊಂಡು 1970ರಲ್ಲಿ ಆ ಒಂದು ಜಮೀನನ್ನ ಮಾರಾಟ ಮಾಡ್ತಾರೆ. ಮೂಲ ಮಂಜೂರಿದಾರ ಮಾರಾಟ ಮಾಡಿಲ್ಲ. ಅವನ ಸತ್ತ ನಂತರವಾಗಿ ಅವನ ವಾರಸುದಾರ ಅವನ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನು ತಮ್ಮ ಹೆಸರಿಗೆ ಖಾತೆ ಪಾಣಿಗಳನ್ನು ಮಾಡಿಸಿಕೊಂಡು ಮಾರಾಟ ಮಾಡ್ತಾರೆ. 1970ರಲ್ಲಿ ಮಾರಾಟ ಮಾಡ್ತಾರೆ. ಇದು ಸಹ ಅನೂರ್ಜಿತವಾಗುತ್ತೆ. ಇದು ಒಂದು ಅಸಿಂಧುವಾಗಿರ್ತಕ್ಕಂತಹ ಒಂದು ಕ್ರಿಯೆ ಆಗುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ ಆ ಒಂದು ಜಮೀನನ್ನ ಯಾವುದೇ ಕಾರಣಕ್ಕೂ 1975ರವರೆಗೆ ಮಾರಾಟ ಮಾಡೋ ಹಾಗಿಲ್ಲ. ಆ ಒಂದು 20 ವರ್ಷಗಳ ಅವಧಿಯಲ್ಲಿ ಅದು SC ST ಅವರ ವರ್ಗದವರ ಕೈನಲ್ಲೇ ಇರಬೇಕು. ಅವರು ಜಮೀನು ಇಲ್ಲದೆ ಇರತಕ್ಕಂಥವರು ಭೂರಹಿತ ಕಾರ್ಮಿಕರು, ಅವರ ಶ್ರೇಯಾಭಿವೃದ್ಧಿಗೋಸ್ಕರವಾಗಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಭೂಮಿ ಅದು. ಅದನ್ನು ಮಾರಾಟ ಮಾಡಿ ಬಂದಂತ ದುಡ್ಡಲ್ಲಿ ಮೋಜು ಮಸ್ತಿ ಮಾಡೋದಕ್ಕೆ ಕೊಟ್ಟಿಲ್ಲ. ಅದನ್ನು ಅಸಿಂಧುವಾಗುತ್ತೆ. ಯಾರು ಸಹ ಅಂತ ಜಮೀನನ್ನು ಕೊಂಡುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಗೊತ್ತಾಯ್ತಲ್ಲ ನಿಮಗೆ? ಯಾಕೆ ಅಂತಂದ್ರೆ 75ಕ್ಕೆ ನಿಷೇಧಾವಧಿ ಇದೆ. ಇವರು 70ರಲ್ಲಿ ಏನ್ ಮಾಡಿದ್ದಾರೆ ಅದನ್ನ ಬೇರೆಯವರು ಕೊಂಡುಕೊಂಡಿದ್ದಾರೆ. ಅಂಥದ್ದನ್ನ ಸಕ್ಷಮ ಪ್ರಾಧಿಕಾರದ ಮುಂದೆ ಪ್ರಶ್ನೆಯನ್ನ ಮಾಡಿ ಆ ಒಂದು ಜಮೀನನ್ನು ಪುನರ್ವಶ ಮಾಡಿಕೊಳ್ಳೋದಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವಕಾಶ ಇದೆ. ಸ್ನೇಹಿತರೆ, ಇನ್ನೊಂದು ನಿದರ್ಶನ ಕೊಡ್ತೇನೆ. ಇದು ಯಾರಿಗೆ ಅನ್ವಯ ಆಗೋದಿಲ್ಲ ಅಂತ ಹೇಳಿ ನೋಡಿ. 1955ರಲ್ಲಿ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟದ ವರ್ಗದ ವ್ಯಕ್ತಿಗೆ ಸರ್ಕಾರ ಭೂಮಿಯನ್ನು ಮಂಜೂರು ಮಾಡಿದೆ. 25 ವರ್ಷಗಳ ಪರಭಾರೆ ನಿಷೇಧದ ಅವಧಿ ಇದೆ. 1975ರ ತನಕ ಆ ಜಮೀನನ್ನು ಮಾರಾಟ ಮಾಡೋ ಹಾಗಿಲ್ಲ. ಆದರೆ ಆ ಜಮೀನನ್ನ ಯಾರೋ ಒಬ್ಬ ಸಮಾಜದ ವ್ಯಕ್ತಿ ಇನ್ನೊಬ್ಬ ಬೇರೆ ಒಂದು ವರ್ಗದ ವ್ಯಕ್ತಿ ಏನ್ ಮಾಡಿದ್ದಾನೆ 1977ರಲ್ಲಿ ಕೊಂಡ್ಕೊಂಡಿದ್ದಾನೆ. ಇದೊಂದು ಸಕ್ರಮವಾಗಿರತಕ್ಕಂಥ ಪರಭಾರೆ. ಇದರಲ್ಲಿ ಯಾವುದೇ ರೀತಿಯಾದ ದೋಷ ಇಲ್ಲ. ಇದು ಅಸಿಂಧುವಾಗೋದಕ್ಕೆ ಕಾರಣನೇ ಇಲ್ಲ. ಕಾರಣ ಏನಪ್ಪ ಅಂದ್ರೆ ಪೂರ್ವಾನುಮತಿನೂ ಬೇಕಾಗಿಲ್ಲ ಸರ್ಕಾರದ್ದು. ಕಾರಣ ಏನಪ್ಪ ಅಂದ್ರೆ ಪೂರ್ವಾನುಮತಿ ಅವಶ್ಯಕ ಅಂತ ಹೇಳಿದ್ದು 1/1/1979ರಲ್ಲಿ. ಅದಕ್ಕಿಂತ ಮೊದಲೇ 1977ರಲ್ಲಿ ಅವನೇನ್ ಮಾಡಿದ್ದಾನೆ, ಆ ಜಮೀನನ್ನು ಅವನೇನ್ ಮಾಡಿದ್ದಾನೆ ಬೇರೆಯವರಿಗೆ ಮಾರಾಟ ಮಾಡಿದ್ದಾನೆ. ಅದನ್ನ SC ST ವರ್ಗದವರು ಪ್ರಶ್ನೆ ಮಾಡಿ ಪುನರ್ವಶ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಸಹ ಗೊತ್ತಾಯ್ತು. ಪಿತ್ತಾರಿತ ಆಸ್ತಿಗಳನ್ನು ಅಷ್ಟೇ SC ST ವರ್ಗದವರ ಪಿತ್ತಾರಿತ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಈ ಕಾನೂನು ಅನ್ವಯ ಆಗೋದಿಲ್ಲ. ಸ್ವಯಾರ್ಜಿತ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಕಾನೂನು ಅನ್ವಯ ಆಗಲ್ಲ. ಯಾರೋ ಒಬ್ಬ SC ST ವ್ಯಕ್ತಿಯ ಪಿತಾರಿತ ಆಸ್ತಿಯನ್ನು ನೀವು ಯಾರ ಪರ್ಮಿಷನ್ ಬೇಕಾಗಿಲ್ಲ. ಬೇರೆ ವ್ಯಕ್ತಿಗಳಿಂದ ಹೇಗೆ ಕೊಂಡ್ಕೊಳ್ತೀರಾ ಅದೇ ರೀತಿಯಲ್ಲಿ ಅವನ ಸ್ವಯಾರ್ಜಿತ ಪಿತಾರಿತ ಆಸ್ತಿಗಳನ್ನು ಕೊಂಡ್ಕೊಳ್ಬಹುದು. ಈ ಕಾನೂನು ಅನ್ವಯ ಆಗ್ತಕ್ಕಂಥದ್ದು ಕೇವಲ ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ಜಮೀನುಗಳಿಗೆ ಮಾತ್ರ. ಆ ಒಂದು ಅಂಶವನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಸ್ನೇಹಿತರೆ, ಈ ಒಂದು ಕಾನೂನನ್ನ ತಂದಿರತಕ್ಕಂಥ ಉದ್ದೇಶ, ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದಂಥ ಉದ್ದೇಶ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ನನ್ನ ಮುಖ್ಯವಾದ ಗುರಿ ಇಷ್ಟೇ, ನಾಡಿನ ಕಾನೂನನ್ನು ನಾಡಿನ ಜನರಿಗೆ ಅತಿ ಸರಳವಾಗಿ ವಿವರಣೆಯನ್ನು ಕೊಡೋದು, ಆ ಮೂಲಕವಾಗಿ ಅವರಿಗೆ ಅರ್ಥ ಮಾಡಿಸ್ತಕ್ಕಂಥದ್ದು ನಮ್ಮ ಒಂದು ಉದ್ದೇಶವಾಗಿದೆ. ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನನ್ನ ಈ ಒಂದು ವಿವರಣೆ ನಿಮಗೆ ಅರ್ಥ ಆಗಿದೆ, ಇಷ್ಟವಾಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿವರಣೆಯನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.